ಕೋರ್ಟ್ಗೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಕೃಷ್ಣೇಗೌಡರು ಆಗಮಿಸಿದ್ದಾರೆ. ಅವರು ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಬೆಂಗಳೂರು ನಗರದ ಜಿಲ್ಲೆಯ ಅಧ್ಯಕ್ಷರಾದಂಥ ಮಾಜಿ ಶಾಸಕರಿಂದ ಅವರು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೀನಿ. ಈ ಒಂದು ಕ್ರೀಡೆಗೆ ಹೆಚ್ಚು ಒತ್ತು ಹೊಂದಿರತಕ್ಕಂಥ ಮಾಜಿ ಶಾಸಕರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಉಗ್ರೇಶ್ ಅವರು, ಅದೇ ರೀತಿ ಎ.ಪಿ. ರಂಗನಾಥ್ ಅವರು ಆದಿಯಾಗಿ ವೇದಿಕೆ ಇಂಬಂದರು ಕ್ರಿಕೆಟ್ ಅಭಿಮಾನಿಗಳು ತಾವೆಲ್ಲ ಏನ್ ಬಂದಿದ್ದಾರೆ ವೇದಿಕೆ ಎಡಬಾಗ ಯಾವ ರೀತಿ ಚೆನ್ನಾಗಿ ಕಾಣ್ತಾ ಇಲ್ಲ. ನಮ್ಮ ಪಕ್ಷದ ಕರ್ನಾಟಕ ರಾಜ್ಯದ 24 ರಾಜಕಾರಣದ ಒತ್ತಡ ನಮ್ಮ ಕಾರ್ಯಕರ್ತರ ಮೇಲೆ 25 ವರ್ಷಗಳ ಸುದೀರ್ಘವಾದಂತ ಈ ಒಂದು ರಾಜಕೀಯದ ಒಂದು ಪಯಣ ಏನಿದೆ, ನಿಮ್ಮ ಒತ್ತಡ ಭಾರವನ್ನು ಕಮ್ಮಿ ಮಾಡಬೇಕು ಅಂತ ಇವತ್ತು ಕ್ರಿಕೆಟಿನ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ಪಕ್ಷದ ಕಡೆಯಿಂದ. ಈಗಿರ್ತಕ್ಕಂಥ ಮನಸ್ಸಿನ ಒತ್ತಡಗಳನ್ನೆಲ್ಲ ಬದಿಗಿಟ್ಟು 3 ದಿನಗಳ ಕಾಲ ಸ್ಟೆಡ್ ಲೈಟ್ ಇದೆ, ಬ್ಯಾಟ್ ನಿಮ್ದು, ಬಾಲ್ ನಿಮ್ದು, ಪಿಚ್ ನಿಮ್ದು, ಫೀಲ್ಡ್ ನಿಮ್ದು. ಇಲ್ಲಿ ಯಾರೇ ಗೆದ್ರು ಯಾರೇ ಸೋತರು ಎಲ್ಲ ನಮ್ಮ ಜನರ ಪಕ್ಷದ ಕಾರ್ಯಕರ್ತರು, ಎಲ್ಲ ನಮ್ಮ ಪದಾಧಿಕಾರಿಗಳು. ಯಾರೇ ಗೆದ್ರು ಎಲ್ಲ ಸರ್ಕಾರ ಪಕ್ಷದಾಗಿರುತ್ತೆ. ನೀವೆಲ್ಲರೂ ಕೂಡ ಒಂದು ಒಳ್ಳೆ ಸ್ಪಿರಿಟ್ ಇಂದ ಈ ಒಂದು ಕ್ರಿಕೆಟಿನ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಮೂಲಕ ಪಕ್ಷಕ್ಕೆ ಮತ್ತಷ್ಟು ಒಂದು ಚೈತನ್ಯವನ್ನ ತಂದುಕೊಡ್ತಕ್ಕಂಥದಕ್ಕೆ ಒಂದು ನಿಮ್ಮ ಕಡೆಯಿಂದ ಒಂದು ಮೋಟಿವೇಶನಲ್ ಹೆಜ್ಜೆಗಳನ್ನ ಇವತ್ತಿನ ದಿನ ಇಡುವ ಮೂಲಕ ನಿಮ್ಮ ಈ ಒಂದು ಹೋರಾಟ 2028ರ ಬೆಳೆಯಲ್ಲಿ ನಾವು ನೀವೆಲ್ಲರೂ ಸೇರಿ ಒಂದು ಪ್ರಾದೇಶಿಕ ಪಕ್ಷವನ್ನ ಗಟ್ಟಿಯಾದಂಥ ಒಂದು ಬುನಾದಿಯನ್ನು ಹಾಕುವ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇವತ್ತಲ್ಲ ನಾವು ಉಡುಗೊರೆಯಾಗಿ ಕೊಡಬೇಕಾಗಿರ್ತಕ್ಕಂಥದ್ದು ಜನರಿಗೋಸ್ಕರ ಜನರ ಪರವಾದಂತ ಸರ್ಕಾರವನ್ನ ಮುಂದೊಂದು ದಿನ 2 ವರ್ಷದಲ್ಲಿ ರಚನೆ ಮಾಡುವ ಮೂಲಕ 7.5 ಕೋಟಿ ಕನ್ನಡಿಗರ ಒಂದು ವಿಶ್ವಾಸವನ್ನು ಪಡೆಯುವ ಮೂಲಕ ನಾವು ಇವೆಲ್ಲರೂ ಕೂಡ ಇದರಿಂದ ಹೋರಾಟವನ್ನ ಪ್ರಾರಂಭ ಮಾಡೋಣ ಅಂತಕ್ಕಂಥ ವೇದಿಕೆ ಮೇಲೆ ಸಾಕಷ್ಟು ಜನ ಪಕ್ಷದ ಹಿರಿಯ ನಾಯಕರುಗಳಿದ್ದಾರೆ. ಪಕ್ಷ ಕಟ್ಟಬಯಸಿರ್ತಕ್ಕಂಥ ಬಹಳ ಜನ ಗಣ್ಯರು ವೇದಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರ ಹೆಸರು ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಇವತ್ತು ಬಹುಶಃ 24 ತಂಡಗಳು ಬಂದು ಇವತ್ತಿನ